ಕರ್ನಾಟಕದಲ್ಲಿರುವಂಥ ರಾಜ್ಯಪಾಲರು ಈ ಬಿಲ್ಲನ್ನು ತಡೆ ಹಿಡಿದ್ಬಿಟ್ರೆ ನೀವೇನು ಮಾಡ್ತೀರಾ ಅವಾಗ ತಿರ್ಗೋದು ಇವರು BJP ಬೆಂಬಲಿತ ರಾಜ್ಯಪಾಲರು ಅಂತ ಗೂಬೆ ಕೂರಿಸೋ ಅಂತ ಕೆಲಸ ಮಾಡ್ತೀರಾ. ಇಷ್ಟೇ ನೀವು ಮಾಡೋದು. ಇದೇ ಖರ್ಗೆ ಸಾಹೇಬ್ರು ಹೇಳ್ತಾರೆ, ಅಮಿತ್ ಶಾ ಮೋದಿ ಅವರೆಲ್ಲ ಗದ್ದಾರ್ಸ್ ಅಂತ ಹೇಳ್ತಾರೆ, ದೇಶದ್ರೋಹಿಗಳು ಅಂತ ಓಪನ್ ವೇದಿಕೆಯಲ್ಲಿ ಹೇಳ್ತಾರಲ್ರಿ. ಇದು ಕಾಂಗ್ರೆಸ್ಗೆ ದ್ವೇಷ ಭಾಷಣವಾಗಿ ಕಾಣಲ್ಲ. ಈ ಬಿಲ್ಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅವ್ರಿಗೆ ಅನುಭವ ಇದೆ ರೀ. ಈ ಸರ್ಕಾರ ಏನಾದರೂ ನಾಳೆ ದಿನ ನಾವು ರಾಜ್ಯದ ಗಂಭೀರ ಜ್ವಲಂತ ಸಮಸ್ಯೆಗಳ ವಿರುದ್ಧ ಮಾತಾಡಿದ್ರೆ ಕರ್ಕೊಂಡೋಗಿ ಒಳಗಡೆ ಹಾಕ್ತಾರೆ ಅನ್ನೋಂಥ ಅನುಭವ ಅವ್ರಿಗಿದೆ. ಅದಕ್ಕೋಸ್ಕರನೇ ಅವರು ಕೂಡ ವಿರೋಧನ ವ್ಯಕ್ತಪಡಿಸ್ತಿರೋದು. ತರಕಾರಿ ಕೊಂಡ್ಕೊಳ್ಳೋಕ್ಕಾಗದೆ ಜನ ಸಾಯ್ತಿದ್ದಾರೆ. ತುಪ್ಪದ ಮೇಲೆ 90 ರೂಪಾಯಿ ಜಾಸ್ತಿ ಮಾಡಿದಂಥ ಸರ್ಕಾರ ಇದು. ಎಲ್ಲದಕ್ಕೂ ಆರ್ಥಿಕ ಇಲಾಖೆಯ ಅನುಮತಿಗಾಗಿ ಕಾಯ್ತಾ ಇದ್ದೀವಿ, ಆರ್ಥಿಕ ಇಲಾಖೆಯ ಅನುಮತಿಗಾಗಿ ಕಾಯ್ತಾ ಇದ್ದೀವಿ, ನಮಗೆ ಗೊತ್ತಿದೆ, ಕಾಳಜಿ ಇದೆ ಅಂತೆಲ್ಲ ಹೇಳೋವಂಥ ಸಿದ್ದರಾಮಯ್ಯನವರು ಸರಿ ಸುಮಾರು 2,90,000 ಸರ್ಕಾರಿ ಹುದ್ದೆಗಳನ್ನು ಖಾಲಿ ಇಟ್ಕೊಂಡು ಕೂತಿದ್ದಾರೆ. ನಿಜವಾದ ಸುಳ್ಳು ಸುದ್ದಿಗಳನ್ನು, ನಿಜವಾದ ದ್ವೇಷ ಭಾಷಣವನ್ನು, ನಿಜವಾದ ದೊಂಬಿ ಗಲಾಟೆಗಳ ಸೃಷ್ಟಿಕರ್ತರು ಯಾರಾದರೂ ಈ ದೇಶದಲ್ಲಿ ಅವತ್ತಿಗಾಗಲಿ ಇವತ್ತಿಗಾಗಲಿ ಮುಂದೆ ಯಾರಾದರೂ ಇರ್ತಾರೆ ಅನ್ನೋದಾದರೆ ಅದು ಕಾಂಗ್ರೆಸ್ ಪಕ್ಷನೇ. ಈ ದೇಶವನ್ನು ಸಾಲದಲ್ಲಿ ಮುಳುಗಿಸಿರೋರು ಯಾರಾದರೂ ಇದ್ದರೆ, ಈ ದೇಶವನ್ನು ಸಾಲಕ್ಕೆ ಕೊಂಡೊಯ್ತವ್ರು ಯಾರಾದರೂ ಇದ್ದರೆ, ಮುಂದೆ ಸಾಲವನ್ನು ಕೂಡ ಮಾಡಿ ತುಪ್ಪವನ್ನು ತಿನ್ನಿಸೋರು ಯಾರಾದರೂ ಇದ್ದರೆ ಅದು ಕೂಡ ಕಾಂಗ್ರೆಸ್ ಪಾರ್ಟಿನೇ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ 2025. ಸ್ನೇಹಿತರೆ, ಈ ಒಂದು ಕಾಯ್ದೆಯನ್ನು ನೋಡಿದಾಗ ನನಗೆ ಈ ಕಾಂಗ್ರೆಸ್ನ ಕಂಡು, ಈ ಕಾಂಗ್ರೆಸ್ಸಿಗರ ಹತಾಶ ಮನಸ್ಥಿತಿಯನ್ನು ಕಂಡು ಒಂಥರ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲೊಂದು ಗಾದೆ ಮಾತಿದೆ, ಇರಲಾರ್ದವನು ಇರುವೆ ಬಿಟ್ಕೊಂಡ, ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ. ಹಂಗಾಗಿ ಈ ಕಾಂಗ್ರೆಸ್ ಪಕ್ಷ ಇವಾಗ ಕರ್ನಾಟಕದಲ್ಲಿ ಆಡಳಿತಾರೂಢವಾಗಿರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಜನರು, ಬಹುಮತದ ಸರ್ಕಾರ. ಆದರೆ ಇವರು ಇವತ್ತು ಒಂದು ಮಸೂದೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಇದರದ್ದು ಮಸೂದೆ ಹೆಸರೇ ಒಂಥರ ವಿಚಿತ್ರವಾಗಿದೆ, ದ್ವೇಷ ಭಾಷಣ ಮತ್ತು ದ್ವೇಷ ಪ್ರತಿಬಂಧಕ ಕಾಯ್ದೆ 2025. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನದೇ ಆದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಸಂವಿಧಾನದ ಅನುಚ್ಛೇದ 19 ಬ್ರಾಕೆಟಲ್ಲಿ 1A ಅಡಿಯಲ್ಲಿ ಇವತ್ತು ನಾವು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸ್ಬೋದು, ನಮ್ಮ ವಿಚಾರವನ್ನು ಸಮಾಜದಲ್ಲಿ ಮುಕ್ತವಾಗಿ ಹೇಳ್ಬೋದು. ಆದರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ರೆ ಅದು ಬಂದು ಎದೆಗೊದ್ದ ಅನ್ನಂಗೆ ಯಾಕಾಗುತ್ತೆ ಅನ್ನೋವಂಥ ಪ್ರಶ್ನೆ ನಾವಿವತ್ತು ಕೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಏನು ಪ್ರಶ್ನೆ ಎತ್ತಂಗಿಲ್ಲ, ಯಾವುದೇ MLAಗಳು ಮತ್ತು ಸಚಿವರುಗಳ ವಿರುದ್ಧ ಯಾವುದೇ ಪ್ರಶ್ನೆಯನ್ನು ಎತ್ತಂಗಿಲ್ಲ. ಏನೇ ಪ್ರಶ್ನೆ ಮಾಡಿದ್ರು ಕೂಡ ಇವ್ರಿಗೆ ದ್ವೇಷವಾಗೇ ಕಾಣುತ್ತೆ. ಬಹುಮುಖ್ಯವಾಗಿ ಇವರ ಬ್ರದರ್ಸ್ಗಳು ಇರ್ತಾರಲ್ಲ, ಅವ್ರ ಬಗ್ಗೆ ಅಂತೂ ಮಾತಾಡೋಂಗೇ ಇಲ್ಲ. ಮಾತಾಡಿದ್ರೆ ಅದು ಸುಳ್ಳು ಆಪಾದನೆಗಳಾಗುತ್ತೆ. ಅಂದರೆ ಇತಿಹಾಸನೇನು ಹೇಳಂಗೇ ಇಲ್ಲ. ನೀವು ನಡೆದಿರೋ ಇತಿಹಾಸ ಇರುತ್ತಲ್ಲ, ಯಥಾವತ್ತಾಗಿ ಹೇಳಿದ್ರೆ ಅದು ದ್ವೇಷ ಭಾಷಣ ಆಗುತ್ತೆ. ಯಾವುದೇ ಸಂಘಟನೆಯ ಮುಖ್ಯಸ್ಥರು ಎಲ್ಲೂ ವೇದಿಕೆಗಳ ಮೇಲೆ ನಿಂತು ಮುಕ್ತವಾಗಿ ಭಾಷಣ ಮಾಡೋಂಗಿಲ್ಲ. ನೋಡಿ, ಇಲ್ಲಿ ವ್ಯತ್ಯಾಸಗಳು ತುಂಬ ಬರುತ್ತೆ. ಈಗ ಸಾಕಷ್ಟು ಮುಸ್ಲಿಂ ಸಂಘಟನೆಗಳಿರ್ಬೋದು, ಸಾಕಷ್ಟು ಸಂಘಟನೆಗಳಿರ್ಬೋದು, ಇನ್ನೊಬ್ಬರನ್ನು ಟಾರ್ಗೆಟ್ ಮಾಡಿ ನಡೆದೇ ಇರೋವಂಥ ವಿಚಾರಗಳನ್ನು ಮುಂದೆ ಮಾಡೋ ಅಂಥ ವಿಚಾರಗಳನ್ನೇ ದ್ವೇಷಪೂರಿತವಾಗಿ ಮಾತಾಡ್ತಾರೆ. ಆದರೆ ಕಾಂಗ್ರೆಸ್ಗೆ ಅದು ದ್ವೇಷವಾಗಿ ಕಾಣಲ್ಲ. ಹಿಂದೂ ಸಮಾಜನ ಬೈದರೆ ದ್ವೇಷವಾಗಿ ಅದು ಕಾಣೋದೇ ಇಲ್ಲ. ಆದರೆ ಇವರ ಬ್ರದರ್ಸ್ಗಳ ವಿರುದ್ಧ ಯಾರಾದರೂ ಒಂದೇ ಒಂದು ಸೆಂಟೆನ್ಸನ್ನು ಮಾತಾಡಿದ್ರೆ, ಇತಿಹಾಸದಲ್ಲಿ ಹಿಂಗಾಗಿತ್ತು, ಈ ಥರ ಆಗಿತ್ತು, ಇದರಿಂದ ಈ ರೀತಿ ತೊಂದರೆ ಆಯಿತು ಅಂತ ಏನಾದರೂ ಹೇಳಿದ್ರೆ ದ್ವೇಷ ಭಾಷಣ ಆಗುತ್ತೆ. ಈ ಹಿಂದೆ ಕೂಡ ಈ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಇದ್ದಾಗ ಇದನ್ನು ಕೊಟ್ಟಿದ್ರು, ಕಮ್ಯುನಲ್ ವೈಲೆನ್ಸ್ ಬಿಲ್ ಅಂತ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗ ಇಲ್ಲಿ ಪ್ರಯೋಗಶಾಲೆಯಾಗಿ ಕರ್ನಾಟಕನ ಇವರು ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಮೇಲ್ನೋಟಕ್ಕೆ ನೋಡುವಾಗ ನನಗೇನು ಅನ್ನಿಸ್ತಿದೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಈ ಸರ್ಕಾರ ಕುಸಿದೋಗಿದೆ. ಯಾಕೆಂದರೆ ಸಾಲದಲ್ಲೇ ಈ ಗೌರ್ಮೆಂಟ್ ನಡೀತಾ ಇರೋದು. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ಒಂದು ಹಂತದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇರೋದು.
ತೆರಿಗೆ ಎಷ್ಟೇ ಬರ್ಬೋದು, ಆದರೆ ಇವ್ರು ಬರ್ತಾ ಇರೋವಂಥ ಆದಾಯದಲ್ಲಿ ಇವರು ಕಟ್ತಾ ಇರೋಂಥ ಬಡ್ಡಿ ಎಷ್ಟು ಅಂತ ಯಾವತ್ತಾದರೂ ಇದು ರಾಜ್ಯದ ನಾಗರಿಕರ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲದಕ್ಕೂ ಆರ್ಥಿಕ ಇಲಾಖೆಯ ಅನುಮತಿಗಾಗಿ ಕಾಯ್ತಾ ಇದ್ದೀವಿ, ನಮಗೆ ಗೊತ್ತಿದೆ, ಕಾಳಜಿ ಇದೆ ಅಂತೆಲ್ಲ ಹೇಳೋವಂಥ ಸಿದ್ದರಾಮಯ್ಯನವರು ಸರಿ ಸುಮಾರು 2,90,000 ಸರ್ಕಾರಿ ಹುದ್ದೆಗಳನ್ನು ಖಾಲಿ ಇಟ್ಕೊಂಡು ಕೂತಿದ್ದಾರೆ. 2,90,000 ಉದ್ಯೋಗಗಳು ಎಲ್ಲ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇದನ್ನು ಭರ್ತಿ ಮಾಡಲಿದ್ದಕ್ಕೋಸ್ಕರ ಇವಾಗ ಆರ್ಥಿಕ ಇಲಾಖೆಯ ಅನುಮೋದನೆ ಪಡ್ಕೊಬೇಕಂತೆ. ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡುವಾಗ ಆರ್ಥಿಕ ಇಲಾಖೆಯ ಅನುಮತಿ ಪಡ್ಕೊಬೇಕು. ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗುತ್ತೆ ಅನ್ನೋವಂಥ ಪರಿಜ್ಞಾನ ಇರಲಿಲ್ವ ಅವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಾಗ ಅನ್ನೋಂಥ ಪ್ರಶ್ನೆ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಮಾಡಿರುವಂತಹ ಎಡವಟ್ಟುಗಳಿಂದಾಗಿ ಬೆಲೆ ಏರಿಕೆ ಆಗಿ ತಲೆ ಮೇಲತ್ತಿ ತಾಂಡವಾಡ್ತಿದೆ. ಇವತ್ತು ತರಕಾರಿ ಕೊಂಡ್ಕೊಳ್ಳೋಕ್ಕಾಗದೆ ಜನ ಸಾಯ್ತಿದ್ದಾರೆ. ತುಪ್ಪದ ಮೇಲೆ 90 ರೂಪಾಯಿ ಜಾಸ್ತಿ ಮಾಡಿದಂಥ ಸರ್ಕಾರ ಇದು. ಇದೆಲ್ಲ ಇವ್ರು ಮಾಡೋವಂಥ ಎಡವಟ್ಟುಗಳು ಇವ್ರ ಕಣ್ಣಿಗೆ ಎಲ್ಲೂ ಕಾಣೋದೇ ಇಲ್ಲ. ಆದರೆ ಇವ್ರು ಮಾಡಿದಂಥ ಎಡವಟ್ಟುಗಳನ್ನ ಸಹಿಸ್ಕೊಬೇಕಾಗಿರುವಂಥ ಪ್ರಜೆಗಳು ಮಾತ್ರ ಇವ್ರ ವಿರುದ್ಧ ಮಾತಾಡಿದ್ರೆ ಅದು ದ್ವೇಷ ಭಾಷಣ ಆಗುತ್ತೆ. ಈ ಬಿಲ್ಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅವ್ರಿಗೆ ಅನುಭವ ಇದೆ ರೀ. ಈ ಸರ್ಕಾರ ಏನಾದರೂ ನಾಳೆ ದಿನ ನಾವು ರಾಜ್ಯದ ಗಂಭೀರ ಜ್ವಲಂತ ಸಮಸ್ಯೆಗಳ ವಿರುದ್ಧ ಮಾತಾಡಿದ್ರೆ ಕರ್ಕೊಂಡೋಗಿ ಒಳಗಡೆ ಹಾಕ್ತಾರೆ ಅನ್ನೋಂಥ ಅನುಭವ ಅವ್ರಿಗಿದೆ. ಅದಕ್ಕೋಸ್ಕರನೇ ಅವರು ಕೂಡ ವಿರೋಧನ ವ್ಯಕ್ತಪಡಿಸ್ತಿರೋದು. ಆದರೆ ನಾವಿಲ್ಲಿ ನೋಡೋಣ, ಭಾಳ ಸೂಕ್ಷ್ಮವಾಗಿ ನೋಡಬೇಕು. ನೀವು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿ ಈ ಸರ್ಕಾರಕ್ಕೆ ಮುಜುಗರ ಏನಾಗಲ್ಲ. ಯಾಕೆಂದರೆ ಇವ್ರು ಏನು ಮಾಡಲ್ಲ ಅನ್ನೋದು ಗೊತ್ತಿದೆ ಜನಕ್ಕೆ. ಹಾಗಾಗಿ ಇವ್ರಿಗೇನು ಅನಿಸಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಇವ್ರಿಗೇನು ಅನಿಸಲ್ಲ. ಇವ್ರೇನಿದ್ರು ತೊಗೊಂಡೋಗಿ ಎಲ್ಲನೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಅಂಥ ಕೆಲಸನೇ ಮಾಡೋದು. ಅದು ಯಥಾವತ್ತಾಗಿ ಗೊತ್ತಾಗೋಗಿದೆ. ಆದರೆ ಸಿದ್ದರಾಮಯ್ಯನವ್ರು ಮುಂದಿನ ವರ್ಷದ ಬಡ್ಜೆಟ್ ಮಾಡ್ತಾರೆ, ರೆಕಾರ್ಡ್ಗಳನ್ನು ಮುರಿತಾರೆ. ಇಂದಿನ ಎಲ್ಲರದು ರೆಕಾರ್ಡ್ಗಳನ್ನು ಮುರಿಯೋದಕ್ಕೂ ಅವರು CM ಗಾದಿಯಲ್ಲಿ ಕೂತಿರೋದು. ಆದರೆ ಇಲ್ಲಿ ಇವರು ದ್ವೇಷ ಭಾಷಣದ ಬಿಲ್ಲನ್ನು ಯಾಕೆ ತರ್ತಾ ಇರೋದು ಅಂತ ಹೇಳಿದ್ರೆ ಹೇಳಿ ಕೇಳಿ ವಿಷಯ ಅಲ್ಲಿಗೆ ಹೋಗುತ್ತಲ್ರಿ. ಇವ್ರ ಗುರಿ ಇರೋದೇ ಅದಲ್ವಾ, ಬ್ರದರ್ಸ್ಗಳಿಗೆಲ್ಲೂ ನೋವಾಗಬಾರ್ದು. ಅದೇ ಒಂದು ವಿಷಯಕ್ಕೆ. ಮತ್ತು ಹಿಂದೂ ಸಂಘಟನೆಗಳು ಎಕ್ಸ್ಪೆಷಲಿ ನಾವು ನೋಡಿದ್ವಿ, ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋದಕ್ಕೆ ಎಷ್ಟು ಕಿರುಕುಳವನ್ನು ಕೊಡಲಾಯಿತು. ಖುದ್ದಾಗಿ ಗೃಹ ಸಚಿವರೇ ಸ್ಪಷ್ಟಪಡಿಸಿದ್ರಲ್ಲ, 518 ಕಡೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ RSS ಪಥಸಂಚಲನಗಳು ನಡೀತು, ಎಲ್ಲೂ ಗಲಾಟೆ ಆಗಲಿಲ್ಲ ಅಂತ. ಆದರೆ ಇದೇ ಒಂದು ವಿಷಯವನ್ನು ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಎಷ್ಟೆಲ್ಲ ಆಟ ಆಡಿಸಿದ್ರು RSS ಪಥಸಂಚಲನ ಮಾಡದೇ ಇದ್ದಂಗೆ. ಆದರೆ ಅಂತಿಮವಾಗಿ ಮಾಡಿದ್ರಲ್ಲ, ಕಾನೂನಾತ್ಮಕವಾಗಿ ಅನುಮತಿ ಪಡ್ಕೊಂಡು ಇವಾಗ ಇನ್ನೊಂದು ಗೂಬೆ ಕೂರಿಸೋ ಅಂತ ಕೆಲಸ ಮಾಡ್ತಿದ್ದಾರೆ. ನಾವು ಇವಾಗ ನಿಜವಾದ ವಿಚಾರಕ್ಕೆ ಬರೋಣ. ನೋಡಿ, ನಿನ್ನೆ ದೆಹಲಿಯಲ್ಲಿ ಭಾನುವಾರ ದಿನ ಒಂದು ಪ್ರತಿಭಟನೆ ನಡೆಯಿತು. ಅದರಲ್ಲಿ ಇದೇ ಖರ್ಗೆ ಸಾಹೇಬ್ರು ಹೇಳ್ತಾರೆ ಏನಂತ, ಅಮಿತ್ ಶಾ ಮೋದಿ ಅವರೆಲ್ಲ ಗದ್ದಾರ್ಸ್ ಅಂತ ಹೇಳ್ತಾರೆ, ದೇಶದ್ರೋಹಿಗಳು ಅಂತ ಓಪನ್ ವೇದಿಕೆಯಲ್ಲಿ ಹೇಳ್ತಾರಲ್ರಿ. ಇದು ಕಾಂಗ್ರೆಸ್ಗೆ ದ್ವೇಷ ಭಾಷಣವಾಗಿ ಕಾಣಲ್ಲ. ಯಾವುದೇ ಒಂದು ಪ್ರತಿಭಟನೆ ನಡಿಬೇಕಾದ್ರೆ ಅದರಲ್ಲಿರುವಂಥ ಕಾರ್ಯಕರ್ತರಿಗಿರ್ಬೋದು, ಪದಾಧಿಕಾರಿಗಳಿಗಿರ್ಬೋದು, ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಕ್ಕಂತಹ ಸಾರ್ವಜನಿಕರಿರ್ಬೋದು, ಅವ್ರಿಗೆ ಸ್ಪಷ್ಟವಾದ ಸೂಚನೆಯನ್ನು ನೀಡಬೇಕಾಗುತ್ತೆ. ಯಾವುದೇ ವಿಧವಾದಂತಹ ಅಹಿತಕರವಾದ ಘೋಷಣೆಗಳನ್ನು ಕೂಗಬಾರದು ಅಂತ. ಇಂಥ ಒಂದು ಸಣ್ಣ ಕಾಳಜಿಯೂ ಇಲ್ಲದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ವೋಟ್ ಚೋರಿಯ ಒಂದು ಅಭಿಯಾನವನ್ನು, ಪ್ರತಿಭಟನೆಯನ್ನು ರಾಮಲೀಲಾ ಮೈದಾನದಲ್ಲಿ ಮಾಡಿತ್ತಾ ಅನ್ನುವಂಥ ವಿಷಯ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸುವವರ ಮುಖಾಂತರ ದ್ವೇಷ ಭಾಷಣವನ್ನು ಮಾಡುವವರನ್ನು ನಾವಿವತ್ತು ಸಮಾಜದಲ್ಲಿ ಅಪರಾಧಗಳು ಸಂಭವಿಸುತ್ತೆ ಮುಂದೆ ಅನ್ನುವಂಥ ಒಂದು ಕಾಳಜಿಯಿಂದ ನಾವು ಬಂಧನ ಮಾಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ನೀವು ರಾಮಲೀಲಾ ಮೈದಾನದಲ್ಲಿ ಮಾಡಿದ್ದೇನು ಅನ್ನೋಂಥ ಪ್ರಶ್ನೆ ಬರ್ತಲ್ಲ ಈಗ. ಹಾಗಾಗಿ ನೀವು ನೋಡಿ, ಇಲ್ಲಿ ಗದ್ದಾರ್ ಅಂತ ಕರೆದ್ರು ಈ ದೇಶದ ಆಡಳಿತದಲ್ಲಿರುವಂಥ ಪ್ರಧಾನಮಂತ್ರಿಗಳನ್ನು. ಮೋದಿ ತೇರಿ ಖಬರ್ ಕೂದೇಂಗೆ ಆಜ್ ನೈತು ಕಲ್ ಕುದೇಂಗೆ ಅಂತ ಕಾರ್ಯಕರ್ತರು ಹೇಳ್ತಿದ್ದಾರೆ. ಅವರು ಬಂದು, ನಾನು ರಾಜಸ್ಥಾನದೋ ಯಾವುದೋ ಒಂದು ರಾಜ್ಯದ ಕಾರ್ಯಕರ್ತರು, ಅವರು ಪದಾಧಿಕಾರಿಗಳು, ಅವ್ರಿಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋವಂಥವ್ರು ಕೂಗಿರೋಂಥದ್ದು. ಅಂದರೆ ತೊಟ್ಲನ್ನು ತೂಗಿ ಮಗುವನ್ನು ಚಿವುಟ ಕೆಲಸನ ಕಾಂಗ್ರೆಸ್ ಪಾರ್ಟಿ ಮಾಡ್ತಿದೆಯೋ ಇಲ್ವೋ ಅನ್ನೋಂಥ ಪ್ರಶ್ನೆ ನಾವು ಕೇಳಬೇಕಲ್ವ. ವೇದಿಕೆ ಮೇಲೆ ನೀವು ಹೇಳದೇ ಇರ್ಬೋದು ಈ ಮಾತನ್ನು, ಆದರೆ ಅಧಿಕಾರದಲ್ಲಿ ಜವಾಬ್ದಾರಿಯಲ್ಲಿರುವಂಥ ಕಾರ್ಯಕರ್ತರು ಈ ಘೋಷಣೆಯನ್ನು ಕೂಗಿದ್ದಾರೆ. ಹಂಗಾದರೆ ಕಾಂಗ್ರೆಸ್ ಪಾರ್ಟಿ ಸೂಚನೆಯನ್ನು ಕೊಟ್ಟಿತ್ತೋ ಕೊಟ್ಟಿಲ್ವೋ ಅನ್ನೋಂಥ ಅನುಮಾನ ಮೂಡಲ್ವ?
ಯಾಕೆ ಅಂತ ಹೇಳಿದರೆ ಪ್ರತಿಭಟನೆ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡಬೇಕು. ಇಂಥದ್ದೇ ಘೋಷಣೆಯನ್ನು, ನಿರ್ದಿಷ್ಟವಾದ ಘೋಷಣೆಗಳನ್ನು ಮಾತ್ರ ಕೂಗಬೇಕು, ಅದನ್ನು ಹೊರತುಪಡಿಸಿ ಯಾವುದೇ ಘೋಷಣೆ ಕೂಗಂಗಿಲ್ಲ ಅಂತ ಇಲ್ಲಿ ಕಂಡು ಬರ್ತಿದೆ. ಇವರ ಡಬಲ್ ಸ್ಟ್ಯಾಂಡರ್ಡ್ ಅಂತಾರಲ್ಲ, ದ್ವಿಮುಖ ನೀತಿಗಳು, ಗೊಂದಲಮಯವಾದಂಥ ನೀತಿಗಳು ಇಲ್ಲಿರೋದು ಕಾಂಗ್ರೆಸ್ ಪಾರ್ಟಿ ಅವತ್ತಿಂದ ಮಾಡ್ಕೊಂಬಂದಿರೋದು ಇದೇನೆ. ಈಗ 28,000 ಚಿಲ್ಲರೆ ಉದ್ಯೋಗಗಳನ್ನ ಮಾತ್ರ ನೀವು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದೀರಲ್ವಾ, ಇನ್ನು ಉಳಿದಂಥ 2,60,000 ಚಿಲ್ಲರೆ ಉದ್ಯೋಗಗಳಿಗೆ ಕತೆ ಏನು? ಅದನ್ನು ಹೊರಗುತ್ತಿಗೆ ಮುಖಾಂತರ, ಇದ್ರ ಮುಖಾಂತರ ನಾವು ತುಂಬಿಸ್ಬಿಡ್ತೀವಿ ಅಂತ ಹೇಳುವಂಥ ಭರವಸೆಯನ್ನು ಕೊಡ್ತೀರಾ. ಆದರೆ ಕರ್ನಾಟಕದ ಸಾಲ ದಿನ ಮೇಲೋಗ್ತಿದೆ, ಅಭಿವೃದ್ಧಿ ಕಾರ್ಯ ಕುಂಠಿತ ಆಗ್ತಿದೆ. ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರೆ ಆ ಸರ್ಕಾರ ಇದ್ದಾಗ ಹಂಗೆ ಮಾಡಿತ್ತಾ, ಈ ಸರ್ಕಾರ ಇದ್ದಾಗ ಹಿಂಗೆ ಮಾಡಿತ್ತಾ, BJP ಸರ್ಕಾರ ಮಾಡಿತ್ತಾ, JDS ಸರ್ಕಾರ ಮಾಡಿತ್ತಾ ಅಂತ ಅವ್ರ ಮೇಲೆ ತೇಪೆ ಹಚ್ಚೋಕ್ಕೆ ಕೆಲಸ ಮಾಡ್ತೀರಲ್ಲ. ಹಂಗಂದ್ರೆ ನೀವಿರೋದೇನಕ್ಕೆ ಅಂತ ಪ್ರಶ್ನೆ ಕೇಳಬೇಕೋ ಕೇಳಬಾರ್ದ ಹೇಳಿ. ಎಲ್ಲನೂ ಬಿಟ್ಬಿಟ್ಟು ನೀವು ಮಾತೆತ್ತಿದ್ರೆ ಹೋಗೋದು ಕಂದಾಯ ಇಲಾಖೆಗೆ ಹೋಗ್ತೀರಾ. ಬಿ ಖಾತೆ ಮಾಡ್ಕೊಳ್ಳಿ, ಬಿ ಖಾತೆನ ಎ ಖಾತೆಯಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಅದ್ರ ಮೇಲೆ ದುಬಾರಿ ಶುಲ್ಕಗಳನ್ನ ಇಟ್ಟಿದ್ರೆ ಜನ ಎಲ್ಲಿಂದ ಬಂದು ಮಾಡ್ಕೊಳ್ತಾರೆ ಅನ್ನೋಂಥ ಪ್ರಶ್ನೆ ಅಲ್ಲಿ ಇವತ್ತು ಅದು ಫೇಲ್ ಆಗ್ತಿದೆ. ಅಂದರೆ ಜನ ಯಾರೂ ಮುಂದಕ್ಕೆ ಬರ್ತಿಲ್ಲ. ಅದಕ್ಕಿವಾಗ ಯಾವುದ್ಯಾವುದು ಅಂಗೀಕೃತ ನಕ್ಷೆಗಳು ಇಲ್ವೋ, ಅಂದರೆ ಕಟ್ಟಡದ ಪ್ಲ್ಯಾನಿಂಗ್ ಇಲ್ವೋ ಅಂಥ ಬಿಲ್ಡಿಂಗ್ಗಳನ್ನ ಹೊಡೆಯೋವಂಥ ಕಾರ್ಯಕ್ಕೆ ಕೈ ಹಾಕ್ತಾ ಜನರನ್ನು ಎದುರಿಸುವಂಥ ಕೆಲಸಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ ಅಂತ ಹೇಳಿದ್ರೆ ಇವ್ರಿಗೆ ಮೈಯೆಲ್ಲ ಹತ್ಕೊಂಡವ್ರದ್ದು ಕೆಂಡಾಮಂಡಲಾಗಿ ಹೋಗ್ತಾರೆ. ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಸರ್ಕಾರನಿರ್ಬೋದು ಪ್ರಶ್ನೆ ಮಾಡ್ತಾರೋ ಅವ್ರ ಮನೆಗಳ ಹತ್ರ ಹುಡ್ಕೊಂಡೋಗಿ ಅವ್ರನ್ನ ಬೆದರಿಸಿ ಎದುರಿಸಿ ಅವ್ರ ಮೇಲೆ ದೂರುಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸದಲ್ಲಿ ನಿಮಿತ್ತವಾಗಿದೆ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ರಾಜ್ಯದ್ದು. ಇದೆಲ್ಲ ಒಂದು ಪಕ್ಷ ಇರಲಿ, ಹೇಗೂ ಇರಲಿ. ಆದರೆ ಇವತ್ತು ಮಾಡಬೇಕಾಗಿರುವಂಥ ಜವಾಬ್ದಾರಿ ಕೆಲಸಗಳು ಯಾವುದು? ಸರ್ಕಾರಿ ಶಾಲೆ ಕಟ್ಟಡಗಳು ಬಿದ್ದೋಗ್ತಿದೆ, ಸರ್ಕಾರಿ ಶಾಲೆಗಳನ್ನು ಮುಚ್ಕೊಂಬರ್ತಿದ್ದೀರಾ ನೀವು. ಸರ್ಕಾರಿ ಶಾಲೆಗಳಿಗೆ ಉತ್ತೇಜನ ಕೊಡಬೇಕಾಗಿರುವಂಥ ಈ ಸರ್ಕಾರ ಇವತ್ತು ಸುಮ್ಮನೆ ಕೂತ್ಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಕಾಲಹರಣೆ ಮಾಡ್ತಿದೆ. ಈ ಬಿಲ್ಲನ್ನೇ ಏನಕ್ಕೆ ತೊಗೊಂಬಂದಿದ್ದಾರೆ ಅಂತೇಳಿದ್ರೆ ಇದು ಗುಮ್ಮ ಅಂದಂಗೆ ಇದು ಅಷ್ಟೇ. ವಿರೋಧ ಪಕ್ಷಗಳು ಏನಾದರೂ ಪ್ರಶ್ನೆ ಮಾಡಿದ್ರೆ ಅವಾಗ ಈ ಬಿಲ್ನ ಪ್ರೆಸೆಂಟ್ ಮಾಡೋದು, ಗದ್ದಲವನ್ನು ಸೃಷ್ಟಿ ಮಾಡೋದು. ನೋಡಿ, ಇಲ್ಲಿ ನಾವು ತುಂಬ ಸೂಕ್ಷ್ಮವಾಗಿ ನೋಡಬೇಕಾಗಿರುವಂಥ ಒಂದು ವಿಷಯ ಅಡಗಿದೆ. ಇತ್ತೀಚೆಗೆ ತಮಿಳುನಾಡಿನ ಸ್ಟ್ಯಾಲಿನ್ ಅವರು ಸುಪ್ರೀಂ ಕೋರ್ಟ್ನ ಮೊರೆಯನ್ನು ಹೋಗಿದ್ರು. ರಾಜ್ಯಪಾಲರು ನಾವು ತಂದಂಥ ಬಿಲ್ಗಳಿಗೆ ಅಂಕಿತವನ್ನು ಹಾಕ್ತಿಲ್ಲ ಅಂತ. ಹಾಗಾಗಿ ಈ ಮಸೂದೆ ಇವಾಗ ಏನು ಮಾಡಿದಾರಲ್ಲ ಇವರು, ಇದು ಬಿಲ್ಲಾಗಿ ಇದು ಕಾಯ್ದೆಯಾಗಿ ಪರಿವರ್ತನೆ ಆಗಬೇಕಂದ್ರೆ ಮೋಸ್ಟ್ಲಿ ರಾಜ್ಯಪಾಲರು ಕೂಡ ಇದಕ್ಕೆ ಅಂಕಿತವನ್ನು ಹಾಕಬೇಕು. ಆದರೆ ವಿರೋಧ ಪಕ್ಷಗಳು ಪ್ರಬಲವಾಗಿ ವಿರೋಧವನ್ನು ಹೇಳ್ತೀವಿ ಇವತ್ತು. ಆದರೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪೇನಿದೆ ಅಂತ ಹೇಳಿದ್ರೆ ಯಾವುದೇ ಬಿಲ್ಲನ್ನು ರಾಜ್ಯಪಾಲರು ತಡೆ ಹಿಡಿಬೋದು, ಅದು ಸೂಕ್ತ ಅಲ್ಲ ಅನಿಸಿದ್ರೆ ತಡೆ ಹಿಡಿಬೋದು. ಹಾಗಾಗಿ ಈಗ ಇಲ್ಲಿ ಕರ್ನಾಟಕದಲ್ಲಿರುವಂಥ ರಾಜ್ಯಪಾಲರು ಈ ಬಿಲ್ಲನ್ನು ತಡೆ ಹಿಡಿದ್ಬಿಟ್ರೆ ನೀವೇನು ಮಾಡ್ತೀರಾ? ಅವಾಗ ತಿರ್ಗೋದು ಇವರು BJP ಬೆಂಬಲಿತ ರಾಜ್ಯಪಾಲರು ಅಂತ ಗುಬ್ಬೆ ಕೂರಿಸೋವಂಥ ಕೆಲಸ ಮಾಡ್ತೀರಾ. ಇಷ್ಟೇ ನೀವು ಮಾಡೋದು. ಅಂದರೆ ಏನೂ ಮಾಡೋಕ್ಕಾಗದೇ ಇರೋವಂಥ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಂಥ ವೃಥಾ ಕಾಲಹರಣ ಮಾಡೋದ್ರಲ್ಲಿ ತನ್ನ ಅಮೂಲ್ಯವಾದ ಸಮಯನ ಹಾಳು ಮಾಡ್ತಿದೆ, ರಾಜ್ಯದ ಬೆಳವಣಿಗೆಯನ್ನು ಕುಂಠಿತ ಮಾಡ್ತಿದೆ. ಮತ್ತು ಯಾರು ಹಿಂದೂ ಸಂಘಟನೆಯ ಆಯೋಜಕರಿರ್ತಾರೆ, ಯಾರು ಹಿಂದೂ ನಾಯಕರಿರ್ತಾರೆ, ಅವರು ಎಲ್ಲೂ ವೇದಿಕೆಗಳ ಮೇಲೆ ಮುಕ್ತವಾಗಿ ಮಾತಾಡಬಾರ್ದು ಅನ್ನುವಂಥ ಮಾನಸಿಕತೆ ಇದರಲ್ಲಿ ಅಡಗಿದೆ. ಇದು ಯಾರನ್ನು ಓಲೈಕೆ ಮಾಡುವ, ಯಾರನ್ನು ತುಷ್ಟೀಕರಣ ಮಾಡುವ ಒಂದು ವಿಚಾರ ಇದರಲ್ಲಿ ಅಡಗಿದೆ ಅನ್ನೋದನ್ನು ಪ್ರೇಕ್ಷಕರಾದ ನೀವೇ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಯತ್ನಾಳ್ ಇರ್ಬೋದು, ಈ ಥರ ಸಾವಿರಾರು ಜನ ಬಜರಂಗ್ ದಳದವ್ರು ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, RSS ಅವ್ರು ಇರ್ಬೋದು, ಯಾರೂ ಮಾತಾಡೋಂಗೇ ಇಲ್ಲ. ಇವತ್ತು ಇವರು ಓಟ್ ಚೋರಿ ಬಗ್ಗೆ ಮಾಡಿರಲ್ಲ, ಅಲ್ಲಿ ಕಂತೆ ಗುಡ್ಡೆ ಹಾಕ್ಕೊಂಡಿದ್ದಾರೆ ಬಂಡಲ್ಗಳು. ಶಿವಮೊಗ್ಗ, ಬೆಂಗಳೂರು ಈ ಕಡೆಯಿಂದ 5.5 ಕೋಟಿ ಜನ ಸೈನ್ ಮಾಡಿಬಿಟ್ಟಿದ್ರಂತೆ ದೇಶದಾದ್ಯಂತ. ಇವತ್ತು ಕರ್ಕೊಂಡೋಗಿದ್ದಾರಲ್ಲ, ಇದು ಮೇಲ್ನೋಟಕ್ಕೆ ಕಂಡುಬರ್ತಿರೋದೇನು ಅಂತ ಹೇಳಿದ್ರೆ ನಮ್ಗೆ ಇಷ್ಟು ಜನ ಬೆಂಬಲವಿದೆ, ಅಭೂತಪೂರ್ವವಾದ ಜನ ಬೆಂಬಲ ಇದೆ, ನೀವೇನಾದರೂ ನಾವು ಹೇಳ್ದಂಗೆ ಕೇಳದೆ ಇದ್ದರೆ ನಿಮ್ಮನ್ನ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೂ ನಾವು ಯೋಚಿಸೋದಿಲ್ಲ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದು ಅನ್ನೋ ಥರ ಕಾಣ್ತಿದೆ. ವೇದಿಕೆ ಮೇಲೆ ಗುಡ್ಡೆ ಹಾಕೊಂಡಿದ್ರು, ಕೊರಿಯರಲ್ಲಿ ಬಂದಿರೋದು. ಅದರಲ್ಲಿ ಯಾರು ಸೈನ್ ಮಾಡಿದಾರೋ ಯಾರು ಸೈನ್ ಮಾಡಿಲ್ವೋ ಗೊತ್ತಿಲ್ಲ, ಬಂಡಲ್ಸ್ಗಳನ್ನಂತೂ ವೇದಿಕೆ ಮುಂದೆ ಇಟ್ಕೊಂಡಿದ್ದಾರೆ. ಗದ್ದಾರ್ ಅಂತ ಹೇಳ್ತೀರಲ್ಲ ನೀವು, ಈ ದೇಶದ ಅಧಿಕೃತ ಪ್ರಧಾನಮಂತ್ರಿಯನ್ನು ನೀವು ಗದ್ದಾರ್ ಅಂತ ಹೇಳ್ತೀರಾ ಅಂದರೆ ಇದು ನಿಮ್ಗೆ ಯಾಕೆ ದ್ವೇಷ ಭಾಷಣ ಥರ ಕಾಣಿಸ್ತಾ ಇಲ್ಲ, ಅಸೂಯೆ ಮೂಡಿಸೋ ಥರ ಕಾಣ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ನಾವು ಕೇಳಲೇಬೇಕಾಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಇದು RSS ಸರ್ಕಾರ ಅಂದರು. RSS ಸರ್ಕಾರ ಅಂದರು ರೀ ವೇದಿಕೆ ಮೇಲೆ. RSS ಎಲ್ರಿ ಇದೆ ಸರ್ಕಾರದಲ್ಲಿ? BJP RSSನ ಒಂದು ಅಂಗಸಂಸ್ಥೆ ಅಂತ ಹೇಳ್ಬೋದು.
ಆದರೆ RSS ಎಲ್ಲಿ ಅಧಿಕಾರದಲ್ಲಿದೆ ಅನ್ನೋವಂಥದ್ದಕ್ಕೆ ಇವರು ಸ್ಪಷ್ಟತೆಯನ್ನು ಕೊಡಬೇಕಲ್ಲ. ನಿಜವಾದ ಸುಳ್ಳು ಸುದ್ದಿಗಳನ್ನು, ನಿಜವಾದ ದ್ವೇಷ ಭಾಷಣವನ್ನು, ನಿಜವಾದ ದೊಂಬಿ ಗಲಾಟೆಗಳ ಸೃಷ್ಟಿಕರ್ತರು ಯಾರಾದರೂ ಈ ದೇಶದಲ್ಲಿ ಅವತ್ತಿಗಾಗಲಿ ಇವತ್ತಿಗಾಗಲಿ ಮುಂದೆ ಯಾರಾದರೂ ಇರ್ತಾರೆ ಅನ್ನೋದಾದರೆ ಅದು ಕಾಂಗ್ರೆಸ್ ಪಕ್ಷನೇ. ಈ ದೇಶವನ್ನು ಸಾಲದಲ್ಲಿ ಮುಳುಗಿಸಿರೋರು ಯಾರಾದರೂ ಇದ್ದರೆ, ಈ ದೇಶವನ್ನು ಸಾಲಕ್ಕೆ ಕೊಂಡೊಯ್ತವ್ರು ಯಾರಾದರೂ ಇದ್ದರೆ, ಮುಂದೆ ಸಾಲವನ್ನು ಕೂಡ ಮಾಡಿ ತುಪ್ಪವನ್ನು ತಿನ್ನಿಸೋರು ಯಾರಾದರೂ ಇದ್ದರೆ ಅದು ಕೂಡ ಕಾಂಗ್ರೆಸ್ ಪಾರ್ಟಿನೇ. ಇದರಲ್ಲಿ ಸ್ಪಷ್ಟತೆ ಇದೆ. ಯಾಕೆ ಅಂತ ಹೇಳಿದ್ರೆ ಸಾಲವನ್ನು ಮಾಡಿದರೆ ಅದನ್ನು ಅಭಿವೃದ್ಧಿ ವಿಚಾರಗಳಿಗೆ ಮಾತ್ರ ಉಪಯೋಗ ಮಾಡಬೇಕು. ಬಿಟ್ಟಿ ಭಾಗ್ಯಗಳನ್ನ ಹಂಚೋದಕ್ಕೆ ಸಾಲ ಮಾಡ್ತಾ ಇರೋಂಥ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರನೇ. ಪ್ರತಿ ಬಡ್ಜೆಟಲ್ಲೂ ಲಕ್ಷ ಕೋಟಿ, ಲಕ್ಷ ಚಿಲ್ಲರೆ ಕೋಟಿಗಳ ಸಾಲವನ್ನು ಇವ್ರು ಮಾಡ್ತಾ ಇರೋದು. ಏನು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸನ್ನು ಹಾಕ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರೇ, ನೀವಿರುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಇವತ್ತಿದ್ದೀರಾ. ನಿಮ್ಮಿಂದ ನಾವು ಅಲ್ಪ ಸ್ವಲ್ಪನಾದರೂ ನಿರೀಕ್ಷೆ ಅನ್ನೋದಿತ್ತು. ಆದರೆ ನಿಮ್ಮ ಈ ಕುರ್ಚಿ ಕಾದಾಟದಿಂದಾಗಿ ಇವತ್ತು ನಿಮ್ಮ ಮೇಲೆ ಇದ್ದಿದ್ದ ಭರವಸೆನೂ ಕೂಡ ಈ ರಾಜ್ಯ ಕಳ್ಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮ ಕುರ್ಚಿ ಉಳಿಸ್ಕೊಳೋದ್ರಲ್ಲೇ ವ್ಯಸ್ತರಾಗೋಗಿದ್ದೀರಾ. ಬೇರೆ ಏನು ನಿಮಗೆ ಕಾಣ್ತಾ ಇಲ್ಲ. ಹಾಗಾಗಿ ನಿಮ್ಮನ್ನು ತೊಗಲು ಬೊಂಬೆ ಥರ ಆಡಿಸ್ತಿದ್ದಾರೆ, ಸೂತ್ರದ ಬೊಂಬೆ ಥರ. DK ಶಿವಕುಮಾರ್ ಅವರು ನಿಮ್ಮನ್ನು ಆಡಿಸ್ತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿ ನೀವು ಆರ್ಥಿಕ ಇಲಾಖೆಯಲ್ಲಿ ಬಿಗಿ ಪಟ್ಟುಗಳನ್ನು ಹಾಕಬೇಕು. ನಿಮ್ಮ ಪಟ್ಟುತನವನ್ನು ಬಿಡದೆ ರಾಜ್ಯದ ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗಬೇಕು. ಅದಾಗದೇ ಇದ್ದಂಥ ಪಕ್ಷದಲ್ಲಿ ರಾಜೀನಾಮೆ ಕೊಟ್ಟೋಗಿ ಮುಂದೆ ಯಾರಾದರೂ ಬಂದು ಇದು ರಾಜ್ಯನ ಮುಂದೆ ನಡೆಸ್ತಾರೆ. ಹಾಗಾಗಿ ಸಾಲದ ಹೊರೆಯನ್ನು ನಮ್ಮ ಮೇಲೆ ಹೇರಬೇಡಿ. ದ್ವೇಷ ಭಾಷಣದ ಈ ಕಾಯ್ದೆಯನ್ನು ಏನು ನೀವು ತರಕೊಟ್ಟಿದ್ದೀರಾ ಇದನ್ನು ಕೂಡ ಜನರ ಮೇಲೆ ಹೇರಬೇಡಿ. ಯಾಕೆಂದರೆ ನಮಗೆ ಸಂವಿಧಾನ ನೀಡಿರ್ತಕ್ಕಂತಹ ಒಂದು ಮಹತ್ತರವಾದ ಹಕ್ಕು ಯಾವುದಾದ್ರೂ ಇದ್ದರೆ, ಗಂಭೀರವಾದ ಹಕ್ಕು ಯಾವುದಿದ್ರೆ ಅದು ವಾಕ್ ಸ್ವಾತಂತ್ರ್ಯ. ಅದನ್ನು ಕುಸಿಯುವಂಥ ಕೆಲಸವನ್ನು ಮಾಡಿ ನೀವಿವತ್ತು ಸಂವಿಧಾನ ಉಳಿಸ್ಲಿಕ್ಕೆ ಹೋರಾಡ್ತೀವಿ ಅಂತಿದ್ದೀರಲ್ಲ, ಅದಕ್ಕೆ ಸಂಚಕಾರ ತರಬೇಡಿ ಅಂತ ಹೇಳೋದ್ರೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.